ತುಮಕೂರು ಜಿಲ್ಲಾ ಜೆಡಿಎಸ್ಗೆ ನೂತನ ಸಾರಥಿ. ಜೆಡಿಎಸ್ ತುಮಕೂರು ಜಿಲ್ಲಾಧ್ಯಕ್ಷರಾಗಿ ಎಚ್ ನಿಂಗಪ್ಪ ಆಯ್ಕೆ. ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆ ಸೇರಿ ಸ್ಥಳೀಯ ಸಂಸ್ಥೆಗಳು ಸೇರಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಗಳ ಚುನಾವಣೆ ಹತ್ತಿರ ಬರ್ತಾ ಇದ್ದು, ಚುನಾವಣೆಗೆ ಜೆಡಿಎಸ್ ಪಕ್ಷವನ್ನ ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಜೆಡಿಎಸ್ ವರಿಷ್ಠರು ಮುಂದಾಗಿದ್ದು, ಜಿಲ್ಲೆಯ ಪಕ್ಷದ ಅಧ್ಯಕ್ಷರ ಬದಲಾವಣೆ ಮಾಡಲಾಗ್ತಾ ಇದೆ. ಈಗಾಗಲೇ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ನೂತನ ಜೆಡಿಎಸ್ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಲಾಗಿದ್ದು, ಅದರಂತೆ ಇಂದು ತುಮಕೂರು ಜಿಲ್ಲೆ ಜೆಡಿಎಸ್ ಜಿಲ್ಲಾಧ್ಯಕ್ಷರಾಗಿ ಮಾಜಿ ಶಾಸಕ ಎಚ್ ನಿಂಗಪ್ಪ ಅವರನ್ನ ಆಯ್ಕೆ ಮಾಡಲಾಗಿದ್ದು, ತೆರೆ ಹೊರುವ ಜವಾಬ್ದಾರಿಯನ್ನ ನಿಂಗಪ್ಪ ಅವರ ಹೆಗಲಿಗೆ ಹಾಕಲಾಗಿದೆ. ಇನ್ನು ನಿಂಗಪ್ಪ ಅವರನ್ನ ಜೆಡಿಎಸ್ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡುವ ಮುನ್ನ ಜಿಲ್ಲೆಯ ಜೆಡಿಎಸ್ ಶಾಸಕರು, ಮುಖಂಡರ ಜೊತೆ ಎಚ್ಡಿಕೆ ಹಾಗೂ ನಿಖಿಲ್ ಕುಮಾರಸ್ವಾಮಿ ಚರ್ಚಿಸಿದ್ದು, ನಿಂಗಪ್ಪ ಅವರನ್ನ ಸರ್ವಾನುಮತದಿಂದ ತುಮಕೂರು ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಮಾಜಿ ಸಿಎಂ ಹಾಗೂ ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಅವರು ನಿಂಗಪ್ಪ ಅವರನ್ನ ಪೇಟ ತುಡಿಸಿ ಹೂವಿನ ಹಾರ ಹಾಕಿ ಹೊಸ ಜವಾಬ್ದಾರಿ ಕೊಟ್ಟರು. ಇನ್ನು ನಿಂಗಪ್ಪ ಅವರ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ತುಮಕೂರು ಜಿಲ್ಲೆ ಜೆಡಿಎಸ್ ಕಾರ್ಯಾಲಯದಲ್ಲಿ ನಿಂಗಪ್ಪ ಅವರ ಅಭಿಮಾನಿಗಳು ನಿಂಗಪ್ಪ ಅವರಿಗೆ ಹೂವಿನ ಹಾರ ಹಾಕಿ, ಪಟಾಕಿ ಸಿಡಿಸಿ, ಸಿಹಿ ಹಂಚಿ ಸಂಭ್ರಮಿಸಿ ನಿಂಗಪ್ಪ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದರು. ನಿಂಗಪ್ಪ ಅವರು ರಾಜಕೀಯವಾಗಿ ನೆಲೆ ಕಂಡಿದ್ದೇ ಜೆಡಿಎಸ್ನಿಂದ. ಇನ್ನು ಜೆಡಿಎಸ್ ಪಕ್ಷದಿಂದಲೇ ಎಚ್ ನಿಂಗಪ್ಪ ಅವರು ರಾಜಕೀಯವಾಗಿ ನೆಲೆ ಕಂಡವರಾಗಿದ್ದು, 2003ರಿಂದಲೂ ಸತತ 10 ವರ್ಷಗಳ ಕಾಲ ಜೆಡಿಎಸ್ ತುಮಕೂರು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಪಕ್ಷವನ್ನ ಮುನ್ನಡೆಸಿದ್ರು. ಕುಣಿಗಲ್ ಕ್ಷೇತ್ರದಿಂದ 2004ರಲ್ಲಿ ಶಾಸಕರಾಗಿ ನಿಂಗಪ್ಪ ಅವರು ಆಯ್ಕೆಯಾಗಿದ್ದು, ಬಳಿಕ ತುಮಕೂರು ಗ್ರಾಮಾಂತರ ಕ್ಷೇತ್ರದಿಂದ ನಿಂಗಪ್ಪ ಅವರು ಸ್ಪರ್ಧಿಸಿ ಸೋಲನ್ನ ಕಂಡರು. ಇದಾದ ಬಳಿಕ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಟಿಕೆಟ್ ಸಿಗದ ಹಿನ್ನೆಲೆ ಆಗ ಯಡಿಯೂರಪ್ಪ ಅವರ ಕೆಜೆಪಿ ಪಕ್ಷದಿಂದ ನಿಂಗಪ್ಪ ಅವರು ಸ್ಪರ್ಧಿಸಿದರು. 2013ರ ಚುನಾವಣೆ ಬಳಿಕ ಕೆಜೆಪಿ ಹಾಗೂ ಬಿಜೆಪಿ ವಿಲೀನವಾಗಿದ್ದು, ನಿಂಗಪ್ಪ ಅವರು ಕಾಂಗ್ರೆಸ್ಗೆ ಸೇರಿದರು. 2023ರಲ್ಲಿ ಕಾಂಗ್ರೆಸ್ನಿಂದ ತುಮಕೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧೆಗೆ ಮುಂದಾದರು. ನಿಂಗಪ್ಪ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಗೋ ಭರವಸೆ ಇತ್ತು. ಆದರೆ ಕೊನೆ ಕ್ಷಣದಲ್ಲಿ ನಿಂಗಪ್ಪ ಅವರು ಚುನಾವಣಾ ಅಖಾಡದಿಂದ ಹಿಂದೆ ಸರಿದಿದ್ರು. ಅಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ಹೊಂದಿಕೊಳ್ಳಲು ಆಗದೆ ಕಳೆದ ಲೋಕಸಭಾ ಚುನಾವಣೆ ವೇಳೆ ಮತ್ತೆ ಮರಳಿಗೂಡಿಗೆ ಎಂಬಂತೆ ಜೆಡಿಎಸ್ ಪಕ್ಷಕ್ಕೆ ನಿಂಗಪ್ಪ ಮರಳಿದ್ರು. ಇನ್ನು ಕೆಲ ಘಟನೆಗಳಿಂದ ಬೇಸತ್ತ ನಿಂಗಪ್ಪ ಅವರು ಸಕ್ರಿಯ ರಾಜಕಾರಣದಿಂದಲೇ ದೂರ ಸರಿದ್ರು. ಈಗ ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ಬರ್ತಾ ಇದ್ದು, ಕಳೆದ ತಿಂಗಳು ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಎಚ್ಡಿಕೆ ಬಂದಿದ್ದ ವೇಳೆ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದು, ಈ ನಡುವೆ ನಿಂಗಪ್ಪಗೆ ಜೆಡಿಎಸ್ ಘಟಕದ ಸಾರಥಿ ಆಗ್ತೀರಾ ಅನ್ನೋ ಮಾತುಗಳು ಕೇಳಿಬಂದಿತ್ತು. ಜಿಲ್ಲೆಯ ಜೆಡಿಎಸ್ ನಾಯಕರೊಂದಿಗೆ ಚರ್ಚೆ ನಡೆಸಿದ್ದ ಎಚ್ಡಿಕೆ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷ ಪಟ್ಟವನ್ನ ನಿಂಗಪ್ಪ ಅವರ ಹೆಗಲಿಗೆ ನೀಡಿದ್ದು, 2ನೇ ಬಾರಿ ನಿಂಗಪ್ಪ ಅವರು ಜೆಡಿಎಸ್ ಜಿಲ್ಲಾ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದು, ಮತ್ತೊಮ್ಮೆ ಪಕ್ಷವನ್ನ ಮುನ್ನಡೆಸಲು ಸಿದ್ಧರಾಗಿದ್ದಾರೆ. ತಳಮಟ್ಟದಿಂದ ಪಕ್ಷವನ್ನ ಸಂಘಟಿಸುವ ಭರವಸೆ ನೀಡಿದ ನಿಂಗಪ್ಪ ಇನ್ನು ತುಮಕೂರು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ನಿಂಗಪ್ಪ ಅವರು ಆಯ್ಕೆಯಾದ ಬಳಿಕ ಪ್ರಜಾಶಕ್ತಿ ಟಿವಿಯೊಂದಿಗೆ ಮಾತನಾಡಿದ ಅವರು, ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ತಿಳಿಸಿದರು. ಕಳೆದ ಜಿಲ್ಲಾಧ್ಯಕ್ಷ ಅವಧಿಯಲ್ಲಿ 9 ಸ್ಥಾನಗಳನ್ನು ಗೆದ್ದಿದ್ದು, ಈಗ ತಳಮಟ್ಟದಿಂದ ಪಕ್ಷವನ್ನ ಸಂಘಟಿಸಿ ಮೈತ್ರಿ ಧರ್ಮದ ಪ್ರಕಾರ ಹೆಚ್ಚಿನ ಸ್ಥಾನವನ್ನು ಗೆಲ್ತೇವೆ ಅಂತ ನಿಂಗಪ್ಪ ವಿಶ್ವಾಸ ವ್ಯಕ್ತಪಡಿಸಿದರು. ಪಕ್ಷ ನನಗೆ ಏನೇ ಜವಾಬ್ದಾರಿ ಕೊಟ್ಟು ನಾನು ನಿಭಾಯಿಸ್ತೇನೆ. ಕಷ್ಟ ಕಾಲದಲ್ಲಿ ನಿಂಗಪ್ಪನವರು ಪಕ್ಷ ಬಳಸಿಕೊಳ್ತಾ ಇದೆ ಎಂಬ ಆರೋಪ ದೂರವಾದ ಮಾತು. ಪಕ್ಷ ನನಗೆ ಎಲ್ಲವನ್ನ ನೀಡಿದೆ. ಮುಂಬರುವ ದಿವಸಗಳಲ್ಲಿ ಸ್ಥಳೀಯ ಚುನಾವಣೆಗೂ ಕೂಡ ಮೈತ್ರಿ ಧರ್ಮ ಪಾಲಿಸ್ತೇವೆ ಅಂತ ತಿಳಿಸಿದರು. ಈಗ ನಾನೀಗಾಗಲೇ 10 ವರ್ಷ ಜಿಲ್ಲಾ ಜನತಾದಳದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ನನಗೆ ಪಕ್ಷ ಸಂಘಟನೆ ಮಾಡೋದ್ರ ಬಗ್ಗೆ ಸ್ವಲ್ಪ ಅನುಭವ ಮತ್ತು ಆಸಕ್ತಿ ಇದೆ. ಜೊತೆಗೆ ನಮ್ಮ ಪಕ್ಷದ ವರಿಷ್ಠರು ಮತ್ತೊಮ್ಮೆ ನನಗೆ ಈ ಒಂದು ಸಂಘಟನೆಯ ಒಂದು ಜವಾಬ್ದಾರಿಯನ್ನು ವಹಿಸಿರ್ತಕ್ಕಂಥದ್ದು ಮತ್ತು ನಾನು ಅವ್ರೇನು ಒಂದು ವಿಶ್ವಾಸ ಇಟ್ಟು ನನ್ನನ್ನು ಈ ಒಂದು ಸ್ಥಾನಕ್ಕೆ ಕೊಂಡಿಸಿದ್ದೇನೆ, ಅದನ್ನು ನಾನು ಭಾಳ ಪ್ರಾಮಾಣಿಕವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಮಾತನ್ನು ಈ ಸಂದರ್ಭ ಮತ್ತು ಕಾರ್ಯಕರ್ತರು ನನ್ನನ್ನು ಈ ಸ್ಥಾನಕ್ಕೆ ಭಾಳ ಸರ್ವಾನುಮತದಿಂದ ಆಯ್ಕೆ ಅಂತ ಹೇಳಿದ್ರು ತಪ್ಪಾಗಲಾಗಿತ್ತು. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸರ್ವಾನುಮತದಿಂದ ಒಪ್ಪಿ ಈ ಸ್ಥಾನಕ್ಕೆ ಕುಂದಿರಿಸಿ ಅವರೇನು ನನ್ನ ಬಗ್ಗೆ ಒಂದು ಭರವಸೆಯನ್ನು ಇಟ್ಕೊಂಡಿದ್ದಾರೆ,
ಅವರ ಒಂದು ಭರವಸೆ, ಅವರ ಒಂದು ವಿಶ್ವಾಸಕ್ಕೆ ಯಾವುದೇ ರೀತಿಯ ಚ್ಯುತಿ ಬರ್ದಂಗೆ ನಾನು ನಡ್ಕೊಂಡು ಹೋಗ್ತೀನಿ. ಇಷ್ಟು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯಲ್ಲಿ ತೇಲಾಡ್ತಿದೆ. ನೀವು ತುಮಕೂರು ಜಿಲ್ಲೆಯಲ್ಲಿ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿದ್ದೀರಾ. ಇಲ್ಲಿ ಎಷ್ಟು ಸ್ಥಾನ ಮುಂದಿನ ದಿವಸಗಳು ಗೆಲ್ಬೋದು ಅಂತ ಹೇಳಿ ರೂಪರೇಷನ್ಗಳನ್ನ ಆಯೋಜನೆ ಮಾಡ್ಕೊಂಡಿದ್ದೀರಾ? ನಾನು ಇನ್ನೂ ಇವತ್ತು ಪಕ್ಷದ ಕಚೇರಿ ಬಂದಿದ್ದೀನಿ. ಇನ್ನೂ ನಾನು ಇದನ್ನು ಚಾರ್ಜ್ ತಗೊಂಡಿಲ್ಲ, ಇನ್ನೂ ಅಧಿಕಾರ ವಹಿಸ್ಕೊಂಡಿಲ್ಲ. ಅದ್ರ ನಂತರ ಎಷ್ಟು ಸ್ಥಾನ ಗೆಲ್ಬೋದು, ಯಾವ ರೀತಿ ಇರ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಒಟ್ಟಾರೆ ನಾವು ಎಲ್ಲ ಕ್ಷೇತ್ರಗಳನ್ನು ಕೂಡ 11ರಲ್ಲಿ ನಾವೇನು ಕಳೆದ ಚುನಾವಣೆಯಲ್ಲಿ 9 ಹಿಂದೆ ನಾನು ಅಧ್ಯಕ್ಷ ಆಗಿದ್ದಾಗ 9 ಸ್ಥಾನ ಗಳಿಸಿದ್ವೋ ಅಷ್ಟು ಗಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲ, ಕಷ್ಟ ಕಾಲದಲ್ಲಿ JDS ಪಕ್ಷ ನಿಂಗಪ್ಪನವ್ರನ್ನ ಜಿಲ್ಲೆಯಲ್ಲಿ ಯೂಸ್ ಮಾಡ್ಕೊಳ್ಳುತ್ತೆ. ಅಧಿಕಾರ ಬಂದಾಗ ನಿಂಗಪ್ಪನವ್ರನ್ನ ಕೈ ಬಿಡ್ತಾರೆ ಎಂಬ ಮಾತು ಸಾಮಾನ್ಯ ಜನಗಳಲ್ಲಿ ಇದೆ. ಮುಂದೆನೂ ಇಟ್ಕೊಳ್ಳೋದು, ಕೈ ಬಿಡೋದು ಅದು ಅವರವರ ಯಾರು ವ್ಯಕ್ತಿ ಇರ್ತೀವೋ ನಾವು ನಮ್ಮ ಸಾಮರ್ಥ್ಯದ ಮೇಲೆ ಹೋಗ್ತದೆ. ನಾನು ಅನಿವಾರ್ಯ ಅಂತ ಅಂದಾಗ ಅವ್ರು ಕೈ ಬಿಡೋದಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಾನೇನು ಪರವಾಗಿಲ್ಲ, ಇವ್ರು ನಿಲ್ದಿದ್ರು ಪರವಾಗಿಲ್ಲ ಅಂದಾಗ ಕೈ ಬಿಡ್ತಾರೆ. ಬಟ್ ನಾವು ನಮ್ಮ ಸಾಮರ್ಥ್ಯ ತೋರಿಸ್ಬೇಕಷ್ಟೇ. ನಮ್ಮ ಶಕ್ತಿ ಸಾಮರ್ಥ್ಯವನ್ನು ತೋರಿಸಿ ನಾವು ಎಲ್ಲಿ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಪಕ್ಷದಲ್ಲಿ ಉಳ್ಕೊಬೋದು ಅನ್ನೋ ರೀತಿಯಲ್ಲಿ ನಡ್ಕೊಬೇಕಾಗ್ತದೆ. ಆ ಪ್ರಯತ್ನ ನಾನು ಮಾಡ್ತೀನಿ. ಸರ್, ಈಗ ಬರ್ತಕ್ಕಂತಹ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಸರ್ಕಾರ ಮುಂದೂಡ್ಕೊಂಡೇ ಬರ್ತಾ ಇದೆ. ಚುನಾವಣಾ ಮಾಡೋಕ್ಕೆ ಏನಾದರೂ ನೀವು ಆಗ್ರಹ ಮಾಡ್ತೀರಾ? ಹೌದಾ? ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಸರ್ಕಾರ ಚುನಾವಣೆ ಮಾಡಲಿ ಅಂತ ಏನಾದ್ರೂ ಆಗ್ರಹ ಮಾಡೋ ಅಂತ ಅಲ್ಲ. ಇವಾಗ ಕೆಳಮಟ್ಟದಲ್ಲಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡ್ತಕ್ಕಂಥ ಕೆಲಸನ ಇವತ್ತು ಸರ್ಕಾರ ಮಾಡಬೇಕಾಗಿಲ್ಲ. ಈಗ MLAಗಳು ಮಾತ್ರನೇ ಅಧಿಕಾರ ಅನುಭವಿಸ್ತಾ ಇದ್ದಾರೆ. ಅದ್ರ ಕೆಳಮಟ್ಟದಲ್ಲಿ ಯಾರೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹೊತ್ತಲ್ಲಿ ನಿಂಗಪ್ಪ ಅವರನ್ನ ತುಮಕೂರು ಜಿಲ್ಲಾ ಸಾರಥಿಯಾಗಿ ಮತ್ತೆ ನೇಮಿಸಿದ್ದು ನಿಂಗಪ್ಪ ಅವರ ಆಯ್ಕೆಗೆ ಜೆಡಿಎಸ್ ಕಾರ್ಯಕರ್ತರು, ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಮುಂದಿನ ದಿನಗಳಲ್ಲಿ ತುಮಕೂರು ಜಿಲ್ಲಾ ಜೆಡಿಎಸ್ ಘಟಕ ಯಾವ ರೀತಿ ಬಲಗೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕು. ಶ್ರೀನಿವಾಸ್ ಸೋಪನಹಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.